ನಟಿ ಸಪ್ತಮಿ ಗೌಡ ಅವರು ಪಾಪರಾಜಿ ಕಲ್ಚರ್ ವಿರುದ್ಧವಾಗಿ ಕಿಡಿಕಾರಿದ್ದು. ಸೊ ಇದರ ಸಂಬಂಧಪಟ್ಟಂತೆ ಇಡೀ ಇಂಡಸ್ಟ್ರಿ ಸಾಥನ್ನ ಕೊಟ್ಟಿರುವಂಥದ್ದು, ದನಿಗೂಡಿಸಿರುವಂಥದ್ದು. ಸೊ ಈ ವಿಚಾರವಾಗಿ ಮಾತಾಡೋಕ್ಕೆ ನಾಯಕ ರಾಜವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಪಾಪರಾಜಿ ಕಲ್ಚರ್ ಅನ್ನುವಂಥದ್ದು ಈಗ ಕನ್ನಡ ಇಂಡಸ್ಟ್ರಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬೇರೂರಿದೆ. ಅದರಲ್ಲೂ ಕೂಡ ಒಂದಷ್ಟು ವಿಚಾರವಾಗಿ ನೋಡೋದಾದ್ರೆ ಅಸಭ್ಯವಾಗಿ ಒಂದಷ್ಟು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಟಿ ಸಪ್ತಮಿ ಗೌಡ ಅವರು ಒಂದು ಆರೋಪ ಮಾಡಿರುವಂಥದ್ದು. ಸೊ ಅದರ ಬಗ್ಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದರ ಸಂಬಂಧಪಟ್ಟಂತೆ ತಮ್ಮ ಮೊದಲ ರಿಯಾಕ್ಷನ್ ಏನು? ಇಲ್ಲ, ಮೊದಲನೇದಾಗಿ ಯಾರೋ ಒಬ್ರು ವಾಯ್ಸ್ ರೈಸ್ ಮಾಡಿದ್ರಲ್ಲ ಅನ್ನೋದಕ್ಕೆ ಸಪ್ತಮಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಿನ್ನೆ ನನಗೆ ಕಳಿಸ್ಕೊಟ್ರು ಇದನ್ನ ಪೋಸ್ಟ್ ಮಾಡಿ ಅಂತ. ಸೊ ಅವ್ರು ಹೇಳ್ತಿರೋ ವಿಚಾರ ತುಂಬ ಒಳ್ಳೆಯದು ಅನ್ನಿಸ್ತು ನನಗೂ ಕೂಡ. ನಾನು ಅದೇ ರೀಸನ್ಗೋಸ್ಕರ ಪೋಸ್ಟ್ ಮಾಡಿದೆ. ಎಲ್ಲೋ ಒಂದು ಕಡೆ ಪ್ರೆಸ್ ಮೀಟ್ಗಳಿಗೆ ನಾವು ಹೋದಾಗ ಯಾರು ಇವರೆಲ್ಲ ಇಷ್ಟೊಂದು ಜನ ಬಂದಿದ್ದಾರಲ್ಲ, ಇವರಿಂದ ಸಿನಿಮಾಗೆ ಏನು ಯೂಸು ಅಂತ ನಮಗೂ ಒಂದಷ್ಟು ಸರಿ ಕ್ವಶನ್ಸ್ ಬರುತ್ತೆ. ಯಾಕಂದರೆ ನಾವು ಬಂದಿರೋ ಕಲ್ಚರ್ ಬೇರೆ, ನಾವು ನೋಡ್ಕೊ ಬಂದಿರೋ ಕಲ್ಚರ್ ಬೇರೆ. ನಮಗೆ ಒಂದಷ್ಟು ಜನ ಜರ್ನಲಿಸ್ಟ್ಗಳು ಪರ್ಸ್ನಲಿ ಗೊತ್ತಿರ್ತಾರೆ. ಓಕೆ, ಈ ಹುಡುಗರು ಪ್ಯಾಪರಜಿ ಅಂತ ಏನು ಮಾಡ್ತಿದಾರಲ್ಲ, ಇವ್ರಿಗೆ ಜರ್ನಲಿಸಮ್ ಗೊತ್ತಾ, ಜರ್ನಲಿಸಮ್ ಎಥಿಕ್ಸ್ ಗೊತ್ತಾ ಇವ್ರಿಗೆ? ಸೊ ಅದೆಲ್ಲ ಏನೂ ಇಲ್ಲದೆ ಒಂದಷ್ಟು ಜನ ಈ ಥರ ವಿಡಿಯೋಗಳೆಲ್ಲ ಮಾಡೋದು, ಜಸ್ಟ್ ಲೈಕ್ಸ್ ವ್ಯೂಸ್ಗಳಿಗೋಸ್ಕರ ಮಾಡೋದು ತುಂಬ ತಪ್ಪು ಅನ್ಸುತ್ತೆ. ಯಾಕಂದರೆ ನನ್ನ ಪ್ರೀವಿಯಸ್ ಸಿನಿಮಾಗಳಲ್ಲಿ ನಾನು ನೋಡ್ಕೊಂಡ್ಬಂದಾಗ್ಲೂ ಒಂದಷ್ಟು ಜನ ಕ್ಯಾಮ್ರಾಗಳು ಒಂದಷ್ಟು ಬಂದಿರ್ತಿದ್ದಂಗೆ ಎಂಟ್ರಿ ಆಗಿರ್ಬೋದು, ಎಕ್ಸಿಟ್ ಆಗಿರ್ಬೋದು, ನಾವಲ್ಲಿ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆನೇ ಜಸ್ಟ್ ವೈರಲ್ ಆಗಿರುತ್ತೆ ಅದು. ಆ್ಯಸ್ ಎ ಆರ್ಟಿಸ್ಟ್, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನನಗೆ ನನ್ನ ಸಿನಿಮಾ ಕಂಟೆಂಟ್ನ ತಲುಪಿಸ್ಬೇಕು. ನಾನು ಹಾಕಿರೋ ಬಟ್ಟೆನಲ್ಲ, ನನ್ನ ಹೀರೋಯಿನ್ ಯಾವ ಬಟ್ಟೆ ಹಾಕೋ ಬರ್ತಾಳೆ ನನಗೆ ಬೇಕಾಗಿಲ್ಲ. ಅದು ನನ್ನ ಸಿನಿಮಾ ಕಂಟೆಂಟು, ನನ್ನ ಟ್ರೈಲರು, ನನ್ನ ಕಂಟೆಂಟ್. ಅಂದರೆ ಒಂದು ವರ್ಷದಿಂದ 2 ವರ್ಷದಿಂದ ಕಷ್ಟಪಟ್ಟು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿರ್ತೀವಲ್ಲ, ಆ ಕಂಟೆಂಟ್ನ ನಾವು ಡೆಲಿವರ್ ಮಾಡಬೇಕಾಗತ್ತೆ. ಸೊ ಆ ಥರದಲ್ಲಿ ನಾವು ಅದನ್ನು ತಲೆ ಕೆಡಿಸ್ಕೊಂಡಿರ್ತೀವಿ. ನಾವು ಸ್ಟೇಜಿಂದ ಇಳಿದು ಬರೋ ಅಷ್ಟೊತ್ತಿಗೆ ನಮ್ಗೆ ಒಂದಷ್ಟು ಟ್ಯಾಕ್ಸ್ಗಳಾಗಿರುತ್ತೆ, ಏನೇನೋ ಬರುತ್ತೆ. ಎಂಡ್ ಆಫ್ ದಿ ಡೇ ನಿಮಗೆ ಅದು ಟ್ರೈಲರ್ ಆಗಲಿ ಟೀಸರ್ ಆಗಲಿ ಕನ್ವೇನೇ ಆಗ್ತಿಲ್ಲ. ಇವತ್ತು ಅದೊಂದು ದೊಡ್ಡ ಕಂಪ್ಲೇಂಟ್ ಇದೆ. ತುಂಬ ವಾಯ್ಸ್ ರೈಸ್ ಮಾಡಬೇಕು ಅಂದರೆ ಎಲ್ಲಿ ಮಾಡೋದು ಇದನ್ನು, ಯಾರ ಹತ್ರ ಮಾಡೋದು? ಅಂದರೆ ಡಿಜಿಟಲ್ ತುಂಬ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ. ಇವತ್ತು ಫೋನ್ ಇರೋರೆಲ್ಲ ಮೀಡಿಯಾ ಅನ್ನೋ ಥರ ಆಗ್ತಿದ್ದಾರೆ. ಈಗ ಅವ್ರನ್ನ ನಾವು ಎದುರಾಕೊಂಡ್ರೆ ನಮ್ಮನ್ನೇ ನೆಗೆಟಿವ್ ಮಾಡಬೇಕು ಅಂತ ಜಸ್ಟ್ ಒಂದು ತಮ್ಲೈನ್ ಅಷ್ಟೇ. ಜನ ಅದನ್ನು ಈಸಿಯಾಗಿ ನಂಬ್ತಿದ್ದಾರೆ. ದೆನ್ ಅದು ಯಾವುದೇ ಕಾರಣಕ್ಕೂ ಟಿಕೆಟಾಗಿ ಕನ್ವರ್ಟ್ ಆಗ್ತಾ ಇಲ್ಲ. ಸೊ ಅಲ್ಲಿ ಬರ್ತಿರೋ ಅಂಥ ಮಿಲಿಯನ್ಸ್ ವ್ಯೂಸು ನಿಮಗೆ 10% ಟಿಕೆಟಾಗಿ ಕನ್ವರ್ಟ್ ಆಗ್ತಿಲ್ಲ. ಅದು ಒಂದು ತುಂಬ ಬೇಜಾರಿದೆ. ಸೊ ಹೀರೋಯಿನ್ಗಳಂತ ವಿಚಾರವಾಗಿ ಬಂದಾಗ ಅವ್ರುಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅವ್ರುಗಳನ್ನ ಹಿಂಸೆ ಕೊಡೋದು ತುಂಬ ದೊಡ್ಡ ತಪ್ಪು ಅನ್ಸುತ್ತೆ ನನಗೆ. ಅವ್ರಿಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ಸೊ ಅವ್ರು ಮಾತಾಡೋ ಮಾತುಗಳನ್ನ ಡೆಲಿವರ್ ಮಾಡಲಿ, ಖುಷಿ ಅದು. ಸೊ ಎಲ್ಲೋ ಅವರು ಬಟ್ಟೆ ಅವ್ರು ಏನೋ ಮಾಡಿದ್ರು, ಇಲ್ಲಿ ಅದು ಮಾಡಿದ್ರು, ಇದು ಮಾಡಿದ್ರು, ಇದನ್ನ ಮಾಡೋದು ಅಷ್ಟು ಸರಿ ಇರಲ್ಲ ಅಂತ.